ಹಾಯ್ ಫ್ರೆಂಡ್ಸ್, ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಬೇಳೆ, 1 ಕಪ್ ತರಕಾರಿ, 1 ಕಪ್ ಈರುಳ್ಳಿ, ಚಿಕ್ಕ ಕಪ್ಪಲ್ಲಿ ಈರುಳ್ಳಿ ಮತ್ತು 1 ಕಪ್ ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅದರೊಳಗಡೆ ಹಾಕಿದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ 1 ಕಪ್ಪಲ್ಲಿ ಹಾಕ್ಕೊಬೇಕು. ಅದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ನಮ್ಗೆ ಎಷ್ಟು ತಗೊಳ್ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿದ ನಂತರ ಸ್ಟವ್ ಮೇಲೆ ಇಡಬೇಕು. ನುಗ್ಗೆಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು ಅದರ ಜೊತೆಯಲ್ಲೇ. ಮತ್ತು ಸ್ವಲ್ಪ ಹುಳಿ ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಂಡಿರಬೇಕು. ಹುಳಿ ನೆಂದಿದ್ದಾದ್ಮೇಲೆ ಚೆನ್ನಾಗಿ ಕ್ಯೂಟ್ಬಿಟ್ಟು ಹಾಕ್ಬೇಕು ಅದರೊಳಗಡೆ. ಮತ್ತು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಮಿಕ್ಸ್ ಮಾಡಿದಾದ ನಂತರ ಒಗ್ಗರಣೆಗೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಿಟ ಅಂತ ಸಿಟ್ಲಿದ್ದಾದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಕೆಂಪಗೆ ಬರುತ್ತೆ, ಈರುಳ್ಳಿ ಎಲ್ಲ ಕೆಂಪಗಾಗುತ್ತೆ. ಕೆಂಪಗಾದಾಗ ನಾವು ಮೊದಲೇ ಇಟ್ಟಿರ್ತೀರಲ್ಲ ಸಾಂಬಾರು, ಅದನ್ನು ಅದಕ್ಕೆ ಹಾಕ್ಕೊಂಡು ಒಗ್ಗರಣೆ ಎತ್ತಿ ಸಾಂಬಾರಿಗೆ ಹಾಕಿದ್ರೆ ಇಡ್ಲಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಮಾಡಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಲ್ಲಕ್ಕೆ ಸಾಂಬಾರು ಚೆನ್ನಾಗಿರುತ್ತೆ. ಹದವಾಗಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಟೇಸ್ಟಿಯಾಗಿರುತ್ತೆ. ದೋಸೆಗೆ ಮತ್ತು ಇಡ್ಲಿಗೆ ಮತ್ತು ಅನ್ನಕ್ಕೆ ಯಾವುದಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ನೋಡಿ ಹೇಗಿದೆ ಅಂದ್ಬಿಟ್ಟು ಅಷ್ಟು ಚೆನ್ನಾಗೂ ಬೆಂದಿರೋ ಥರ ಇದೆ, ಆದರೆ ಚೆನ್ನಾಗೂ ಇದೆ. ನೋಡೋಕ್ಕೂ ನೋಡಿ ಎಷ್ಟು ಸೂಪರಾಗಿದೆ ಅಂದ್ಬಿಟ್ಟು ನಾವು ಯಾವುದಕ್ಕಾದರೂ ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ಇಡ್ಲಿ ಜೊತೆನೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಬಾಯ್ ಬಾಯ್.